ಎಲ್ರಿಗೂ ನಮಸ್ಕಾರ. ಈ ದಿನ ಚರ್ಚೆ ಮಾಡ್ತಾ ಇರುವಂತ ಮತ್ತೊಂದು ವಿಷಯ ಅಂದ್ರೆ ಅಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎಥಿಕ್ಸ್, ಅಂದ್ರೆ ವ್ಯವಹಾರದ ನೈತಿಕತೆಯ ಉದ್ದೇಶಗಳು. ಸೊ ವ್ಯವಹಾರದ ನೈತಿಕತೆ ಅಥವಾ ವ್ಯವಹಾರದಲ್ಲಿ ನೈತಿಕತೆ ಯಾಕೆ ನಾವು ಅನುಸರಿಸಬೇಕು, ಅದರಿಂದ ಇರುವಂತಹ ಉದ್ದೇಶವಾದರೂ ಏನು ಅನ್ನೋದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲನೇದಾಗಿ ವ್ಯವಹಾರದ ನೈತಿಕತೆ ಎಂದಿರುವಂತಹ ಮೊದಲನೇ ಉದ್ದೇಶ ಏನಪ್ಪಾ ಅಂದ್ರೆ ಟು ಹೆಲ್ಪ್ ಆರ್ ಕ್ರಿಯೇಟ್ ಎ ಫ್ರೇಮ್ವರ್ಕ್ ಫಾರ್ ಎಥಿಕಲ್ ಡಿಸಿಷನ್ ಮೇಕಿಂಗ್. ಅಂದ್ರೆ ವ್ಯವಹಾರದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳೇನಿದಾವೆ ಅವು ನೈತಿಕವಾಗಿರಬೇಕು ಅನ್ನುವಂತಹ ರೀತಿಯಲ್ಲಿ ಉದ್ದೇಶವನ್ನ ಹೊಂದಿದೆ. ಅಂದ್ರೆ ವ್ಯವಹಾರದಲ್ಲಿ ಒಬ್ಬ ನಿರ್ವಾಹಕನಾಗ್ಲಿ ಒಬ್ಬ ಉದ್ಯಮಿ ಆಗ್ಲಿ ತಾನು ತೆಗೆದುಕೊಳ್ಳುವಂತ ತೀರ್ಮಾನಗಳು ಸದಾಕಾಲ ನೈತಿಕವಾಗಿರಬೇಕು. ಯಾವುದೇ ಕಾರಣದಲ್ಲೂ ಕೂಡ ಅವನ ನಿರ್ಧಾರಗಳು ಅನೈತಿಕ ನಿರ್ಧಾರಗಳಾಗಿರಬಾರದು. ಸೊ ಆ ರೀತಿಯಲ್ಲಿ ಅವನಿಗೆ ದಾರಿದೀಪವಾಗಿ ನಿಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ವ್ಯವಹಾರದ ನೈತಿಕತೆ ಅನ್ನುವಂಥ ವಿಚಾರ ಹೊಂದಿದೆ. ಯಾಕಂದ್ರೆ ಅವನು ತೆಗೆದುಕೊಳ್ಳುವಂತ ನಿರ್ಧಾರಗಳು ಅನೈತಿಕವಾಗಿದ್ರೆ ಅದು ಸಮಾಜದ ವಿರುದ್ಧವಾಗಿರುತ್ತೆ, ಅದು ಮನುಕುಲದ ವಿರುದ್ಧವಾಗಿರುತ್ತೆ. ಓಕೆ, ಅದು ಕೆಟ್ಟದನ್ನ ನೀಡುವಂಥದ್ದಾಗಿರುತ್ತೆ, ಕೆಟ್ಟ ಉದ್ದೇಶವನ್ನು ಹೊಂದಿರುತ್ತೆ ಮತ್ತು ಅದು ಕೆಟ್ಟ ಪರಿಣಾಮವನ್ನೇ ಬೀರುವಂಥದ್ದಾಗಿರುತ್ತೆ. ಸೊ ಹಾಗಾಗಿ ಮೊದಲನೇ ಉದ್ದೇಶ ಏನಪ್ಪಾ ಅಂದ್ರೆ ವ್ಯವಹಾರದ ತೀರ್ಮಾನಗಳು ಸದಾಕಾಲ ನೈತಿಕವಾಗಿರ್ಬೇಕು ಅನ್ನುವಂಥದ್ದೇ ಅದರ ಉದ್ದೇಶವಾಗಿರುತ್ತೆ. ಎರಡನೇ ಉದ್ದೇಶ ಏನಪ್ಪಾ ಅಂದ್ರೆ ಅವನು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ಎಷ್ಟು ಪ್ರಮಾಣದಲ್ಲಿ ನೈತಿಕವಾಗಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಅಂದ್ರೆ ಇಂಟೆನ್ಸಿಟಿ ಆಫ್ ಎಥಿಕಲ್ ಇಶ್ಯೂಸ್, ಅಂದ್ರೆ ಅವನು ತೆಗೆದುಕೊಳ್ಳುವಂತಹ ತೀರ್ಮಾನಗಳು ಕೆಲವೊಮ್ಮೆ ಏನಾಗ್ತದೆ, ಅವನು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಲುಕಿರ್ತಾನೆ, ಅವನ ವ್ಯವಹಾರದ ಮೇಲೆ ಕೆಟ್ಟ ಪರಿಣಾಮಗಳು ಅಡ್ಡ ಪರಿಣಾಮಗಳು ಬೀರುವಂತದ್ದಾಗಿರ್ಬೋದು, ಅಥವಾ ಅವನ ಲಾಭದ ಮೇಲೆ ಮಾರಾಟದ ಮೇಲೆ ಅದು ಅಡ್ಡ ಪರಿಣಾಮವನ್ನ ಬೀರುವಂತದ್ದಾಗಿರ್ಬೋದು. ಅಷ್ಟಾದರೂ ಕೂಡ ಅವನು ಯಾವುದೇ ಕಾರಣಕ್ಕೂ ಅನೈತಿಕ ಹಾದಿಯನ್ನು ತುಳಿಬಾರದು, ಅನೈತಿಕ ನಿರ್ಧಾರಗಳನ್ನು ತೆಗೆದುಕೋಬಾರದು. ಸದಾಕಾಲ ಅವನು ನೈತಿಕ ಹಾದಿಯನ್ನೇ ತುಳಿಬೇಕು, ನೈತಿಕ ನಿರ್ಧಾರಗಳನ್ನೇ ತೆಗೆದುಕೋಬೇಕಾಗತ್ತೆ. ಯಾಕಂದ್ರೆ ಇವತ್ತು ಅವನಿಗೆ ಆ ನೈತಿಕ ಹಾದಿಯನ್ನು ತುಳಿದು ಅವನಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರಬಹುದು. ಅವನ ಮಾರಾಟ ಅಥವಾ ಅವನ ಲಾಭ ಅಥವಾ ಅವನಿಗೆ ಖರ್ಚು ಹೆಚ್ಚಾಗ್ಬೋದು ಅಥವಾ ಇವೆಲ್ಲ ಕಡಿಮೆ ಆಗ್ಬೋದು. ಬಟ್ ಆದ್ರೆ ಮುಂದೊಂದು ದಿನ ನೈತಿಕತೆ ಯಾವತ್ತೂ ಕೂಡ ಅವನಿಗೆ ಒಳ್ಳೆಯದನ್ನೇ ತಂದುಕೊಡುತ್ತೆ. ದೀರ್ಘಾವಧಿಯಲ್ಲಿ ಅವನು ಲಾಭವನ್ನ ನೋಡ್ತಾನೆ, ಬೆಳವಣಿಗೆಯನ್ನ ನೋಡ್ತಾನೆ. ಹಾಗಾಗಿ ಅದರ ಪ್ರಭಾವವನ್ನ ನಾವು ನೋಡ್ಬೇಕಾಗುತ್ತೆ, ಇಂಟೆನ್ಸಿಟಿಯನ್ನ ನಾವು ನೋಡ್ಬೇಕು ಅವನು ತೆಗೆದುಕೊಳ್ಳುವಂತ ನಿರ್ಧಾರಗಳಲ್ಲಿ ಅಂತ ನಾವು ಹೇಳ್ತೀರಿ. ಮೂರನೇದಾಗಿ ಅಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಎಥಿಕ್ಸ್ ಏನಪ್ಪಾ ಅಂದ್ರೆ ಒಳ್ಳೆಯ ನಾಯಕತ್ವವನ್ನ ಬೆಳೆಸುವಂಥದ್ದು ಕೂಡ ಇರುತ್ತೆ. ಅಂದ್ರೆ ಉತ್ತಮ ನಾಯಕರನ್ನ ಮೂಡಿಸುವಂತಹ ಪ್ರಯತ್ನ ಬಿಸ್ನೆಸ್ ಎಥಿಕ್ಸ್ಗೆ ಇದೆ. ಸೊ ವ್ಯವಹಾರದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂತಹ ವ್ಯಕ್ತಿಗಳಾಗಿರುವಂತಹ ಮಾಲೀಕನಾಗಿರಬಹುದು, ಅಥವಾ ಅಲ್ಲಿ ಬರುವಂತಹ ನಿರ್ದೇಶಕರ ಆಗಿರಬಹುದು, ಅಥವಾ ಪಾಲುದಾರರಾಗಿರಬಹುದು, ಅಥವಾ ನಿರ್ವಾಹಕನಾಗಿರ್ಬೋದು, ಅವನು ಎಲ್ಲರಿಗೂ ಮೆಚ್ಚುವಂತಹ, ಎಲ್ಲರಿಗೂ ಒಪ್ಪುವಂತಹ ಒಬ್ಬ ನಾಯಕನಾಗಬೇಕು. ಸೊ ಅದಾಗಬೇಕು ಅಂದ್ರೆ ಅವನು ನೈತಿಕವಾಗಿ ಉಳಿಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಅನೈತಿಕ ಹಾದಿಯನ್ನ ತುಳಿದು ನಾಯಕರಾದಂಥವರು ಅಲ್ಪಾವಧಿಯಲ್ಲೇ ಅವರು ಏನಾಗಿದ್ದಾರೆ, ಖಳನಾಯಕರಾಗಿದ್ದಾರೆ. ಪ್ರಾರಂಭದಲ್ಲಿ ನಾಯಕರಾಗಿ ಉಳಿತಾರೆ, ಆನಂತರದಲ್ಲಿ ಅವರು ಖಳನಾಯಕರಾಗಿರ್ತಾರೆ. ಬಟ್ ಯಾರು ನೈತಿಕ ಹಾದಿಯನ್ನ ಹಿಡಿದಿದ್ದಾರೆ ಅವರು ಸದಾಕಾಲ ಅವರ ಹಿಂಬಾಲಕರಿಗೆ, ಅವರ ಅನುಯಾಯಿಗಳಿಗೆ, ಅವರ ಕೆಳಗಡೆ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಅವರು ನಾಯಕರಾಗಿ ಉಳಿತಾರೆ. ದೇ ರೆಸ್ಪೆಕ್ಟ್ ದೆಮ್ ಈವನ್ ಆಫ್ಟರ್ ದೇ ಆರ್ ನಾಟ್ ವರ್ಕಿಂಗ್ ವಿತ್ ದೆಮ್. ಸೊ ಆ ರೀತಿಯಲ್ಲಿ ಉತ್ತಮ ನಾಯಕರನ್ನ ಬೆಳೆಸುವಂತಹ ಉದ್ದೇಶ ವ್ಯವಹಾರ ನೈತಿಕತೆಗೆ ಇರುತ್ತೆ. ಮತ್ತೊಂದು ಉದ್ದೇಶ ಏನಪ್ಪಾ ವ್ಯವಹಾರ ನೈತಿಕತೆಗೆ ಇರೋದಂದ್ರೆ ಎಥಿಕಲ್ ಕಲ್ಚರ್ನ ಕ್ರಿಯೇಟ್ ಮಾಡುವಂಥದ್ದು. ಅಂದ್ರೆ ಒಂದು ವ್ಯವಹಾರ ಸಂಸ್ಥೆನಲ್ಲಿ, ವ್ಯವಹಾರ ಕ್ಷೇತ್ರದಲ್ಲಿ ಒಂದು ನೈತಿಕ ಸಂಸ್ಕೃತಿನ ಹುಟ್ಟಾಕುವಂಥದ್ದು ಮತ್ತು ನೈತಿಕ ಸಂಸ್ಕೃತಿಯನ್ನ ಬೆಳೆಸುವಂಥದ್ದು ಅದರ ಉದ್ದೇಶವಾಗಿರುತ್ತೆ. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಇದು ವ್ಯವಹಾರ ಸಂಸ್ಥೆ ಅಥವಾ ಒಂದು ವ್ಯವಹಾರ ಕ್ಷೇತ್ರ ಅನ್ನುವಂಥದ್ದು ನೂರಾರು ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಒಂದು ಕಡೆ ಸೇರುವಂತ ಮಾಡುವಂತಹ ಒಂದು ಕೆಲಸವಾಗಿರುತ್ತೆ. ಆ ಒಂದು ಕ್ಷೇತ್ರದಲ್ಲಿ, ಆ ಒಂದು ಸ್ಥಳದಲ್ಲಿ ನೂರಾರು ರೀತಿಯ ಚಿಂತನೆಗಳು, ಆಲೋಚನೆಗಳು, ಸಂಸ್ಕೃತಿಯ ಸಮ್ಮಿಲನ ಅಲ್ಲಿ ಇರುತ್ತೆ. ಬಟ್ ಅಂತಹ ಕಡೆ
ನಾವು ಯಾವತ್ತೂ ಕೂಡ ಏನು ಒಳ್ಳೆಯ ವಿಚಾರಗಳನ್ನ, ಒಳ್ಳೆಯ ವಿಷಯಗಳನ್ನ, ನೈತಿಕ ಹಾದಿಯನ್ನ, ನೈತಿಕ ಉದ್ದೇಶಗಳನ್ನ ತುಂಬಿದ್ರೆ ಅಲ್ಲಿ ನೈತಿಕ ಸಂಸ್ಕೃತಿಗೆ ನಾವು ಅವಕಾಶವನ್ನ ಕಲ್ಪಿಸ್ಕೊಟ್ರೆ ಏನಾಗುತ್ತೆ, ಅದರ ಇಂಪ್ಯಾಕ್ಟ್ ಏನಾಗುತ್ತೆ, ವ್ಯವಹಾರದ ಆಚೆಗೂ ಸಮಾಜದ ಮೇಲೂ ಕೂಡ ಅದು ನೈತಿಕ ಪರಿಣಾಮವೇ ಬೀರೋದಕ್ಕೆ ಸಾಧ್ಯವಾಗುತ್ತೆ. ಓಕೆ, ಸೊ ಹಾಗಾಗಿ ವ್ಯವಹಾರ ಕ್ಷೇತ್ರದಲ್ಲಿ ನೈತಿಕ ಸಂಸ್ಕೃತಿಯನ್ನು ಹುಟ್ಟಾಕೋದ್ರಿಂದ ಅದು ಸಮಾಜದ ಮೇಲೂ ಕೂಡ ನೈತಿಕ ಪ್ರಭಾವವನ್ನು ಬೀರೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ವ್ಯವಹಾರ ಕ್ಷೇತ್ರದಲ್ಲಿ ಎಲ್ಲ ಹಂತಗಳಲ್ಲೂ, ಮೇಲ್ ಹಂತದಿಂದ ಹಿಡಿದು ಕೆಳ ಹಂತದವರೆಗೂ ಕೂಡ ನಾವು ನೈತಿಕ ಸಂಸ್ಕೃತಿಯನ್ನ ಸೃಷ್ಟಿ ಮಾಡುವಂಥದ್ದೇ ವ್ಯವಹಾರದ ಉದ್ದೇಶವಿದೆ. ಅಂದ್ರೆ ಕೆಳ ಹಂತದ ಒಬ್ಬ ನೌಕರನಿಂದ ಹಿಡಿದು ಸಂಸ್ಥೆಯ ನಾಯಕತ್ವದ ಹಂತದಲ್ಲಿ ಕೂತಿರುವಂತಹ ಒಬ್ಬ CEO ಹಂತದವರೆಗೂ ಕೂಡ ಪ್ರತಿಯೊಬ್ಬರೂ ಕೂಡ ನೈತಿಕ ಹಾದಿಯನ್ನೇ ತುಳಿಬೇಕು, ನೈತಿಕ ಸಂಸ್ಕೃತಿಯನ್ನೇ ಅವನು ಅನುಸರಿಸಬೇಕು ಅನ್ನುವಂಥದ್ದು ವ್ಯವಹಾರದ ನೈತಿಕತೆಯ ಮತ್ತೊಂದು ಉದ್ದೇಶವಾಗಿರುತ್ತೆ. ಮತ್ತೆ ಇನ್ನೊಂದು ಉದ್ದೇಶ ಏನಪ್ಪಾ ಅಂದ್ರೆ ವ್ಯವಹಾರ ಚಟುವಟಿಕೆಗಳು ಹೇಗೆ ಸಮಾಜದ ಮೇಲೆ ಪರಿಣಾಮವನ್ನ ಬೀರುತ್ತೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವಂತಹ ಅಥವಾ ತಿಳಿಸ್ಕೊಡುವಂತಹ ಪ್ರಯತ್ನ ವ್ಯವಹಾರ ನೈತಿಕತೆ ಮಾಡುತ್ತೆ. ಅಂದ್ರೆ ವ್ಯವಹಾರ ಕ್ಷೇತ್ರದಲ್ಲಿ ತೆಗೆದುಕೊಳ್ಳುವಂತಹ ತೀರ್ಮಾನಗಳು, ವ್ಯವಹಾರ ಕ್ಷೇತ್ರದಲ್ಲಿ ನಡೆಯುವಂತಹ ಕೆಲಸ ಕಾರ್ಯಗಳು ಹೇಗೆ ಸಮಾಜದ ಮೇಲೆ ಪ್ರಭಾವವನ್ನು ಬೀರುತ್ತೆ. ನೀವು ಅನೈತಿಕ ನಿರ್ಧಾರಗಳನ್ನು ತೆಗೆದುಕೊಂಡು ಅನೈತಿಕ ಕೆಲಸಗಳನ್ನ ವ್ಯವಹಾರ ಕ್ಷೇತ್ರದಲ್ಲಿ ಮಾಡಿದ್ರೆ ಅದರ ಪರಿಣಾಮ ಸಮಾಜದ ಮೇಲೆ ಮತ್ತು ಜೀವನದ ಮೇಲೆ ಅನೈತಿಕವಾಗಿರುತ್ತೆ, ಕೆಟ್ಟದಾಗಿರುತ್ತೆ. ಅದೇ ನೀವು ಒಳ್ಳೆಯ ತೀರ್ಮಾನಗಳನ್ನು ತೆಗೆದುಕೊಂಡು ನೈತಿಕ ಹಾದಿಯನ್ನು ತುಳಿದು ಒಳ್ಳೆ ಕೆಲಸ ಕಾರ್ಯಗಳನ್ನ ನೀವು ವ್ಯವಹಾರ ಕ್ಷೇತ್ರದಲ್ಲಿ ಮಾಡ್ತಾ ಬಂದ್ರೆ ಅದು ವ್ಯವಹಾರದಲ್ಲೂ ಉತ್ತಮ ಪ್ರತಿಫಲವನ್ನು ಕೊಡುತ್ತೆ, ಮತ್ತೆ ಸಮಾಜದಲ್ಲೂ ಕೂಡ ಅದರ ಪರಿಣಾಮ ಉತ್ತಮವಾಗಿರುತ್ತೆ. ಸೊ ಹಾಗಾಗಿ ಈ ಒಂದು ಕಾಸ್ ಅಂಡ್ ಎಫೆಕ್ಟ್ ರಿಲೇಶನ್ಶಿಪ್ ನ ನಮಗೆ ವ್ಯವಹಾರ ನೈತಿಕತೆ ಎನ್ನುವಂತಹ ಸಬ್ಜೆಕ್ಟ್ ಹೇಳ್ಕೊಡುತ್ತೆ. ಅನಂತರದಲ್ಲಿ ಈ ನೈತಿಕ ನಿರ್ಧಾರಗಳನ್ನ ತೆಗೆದುಕೊಳ್ಳೋದ್ರಿಂದ ಏನು ಅವಕಾಶಗಳು ಹುಟ್ಟುಕೊಳ್ಳುತ್ತೆ, ಇದನ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಮಗೆ ವ್ಯವಹಾರ ನೈತಿಕತೆ ಹೇಳುತ್ತೆ. ಅಂದ್ರೆ ನಾವು ಎಷ್ಟೆಷ್ಟು ಉತ್ತಮವಾದಂತಹ ತೀರ್ಮಾನಗಳನ್ನ, ಅಂದ್ರೆ ನೈತಿಕ ತೀರ್ಮಾನಗಳನ್ನ ತೆಗೆದುಕೊಂಡಷ್ಟು ಮತ್ತಷ್ಟು ಅವಕಾಶಗಳು ನಮ್ಮ ಮುಂದೆ ಏನೆಲ್ಲ ಬರುತ್ತೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಕಾರ್ಬನ್ ಫ್ಯೂಯಲ್ಸ್, ಫಾಸಿಲ್ ಫ್ಯೂಯಲ್ಸ್ ಕಾರಣ ಆಗ್ತಾ ಇರೋದ್ರಿಂದ ಅಥವಾ ನಶಿಸಿ ಹೋಗ್ತಾ ಇರೋದ್ರಿಂದ ನಾವು ಏನ್ ಮಾಡ್ಬೇಕಾಗುತ್ತೆ, ಆದಷ್ಟು ರಿನ್ಯೂಯಬಲ್ ಎನರ್ಜಿ ಮೇಲೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಸೊ ರಿನ್ಯೂಯಬಲ್ ಎನರ್ಜಿಗೆ ಹೋದಾಗ ಮತ್ತಷ್ಟು ನಮಗೆ ಏನಾಗ್ತದೆ, ಇನ್ನೊಂದಷ್ಟು ಸಮಾಜಕ್ಕೆ ಒಳ್ಳೇದು ಮಾಡ್ಬೋದು, ಪೊಲ್ಯೂಷನ್ ನಾವು ಕಂಟ್ರೋಲ್ ಮಾಡ್ಬೋದು, ಅಥವಾ ಪೊಲ್ಯೂಷನ್ ಲೆಸ್ ಸೊಸೈಟಿನ ನಾವು ನಿರ್ಮಾಣ ಮಾಡ್ಬೋದು ಅಲ್ವಾ. ಸೊ ಈ ತರ ಪ್ರತಿಯೊಂದು ಒಳ್ಳೆ ನಿರ್ಧಾರಗಳಿಂದ ಮತ್ತಷ್ಟು ಅವಕಾಶಗಳು ಹುಟ್ಕೊಳ್ತಾ ಬರ್ತವೆ. ಸೊ ಹಾಗಾಗಿ ಒಳ್ಳೆ ನಿರ್ಧಾರಗಳು ಅಂದ್ರೆ ನೈತಿಕ ನಿರ್ಧಾರಗಳಿಂದ ಮತ್ತಷ್ಟು ಅವಕಾಶಗಳು ನಮ್ಗೆ ಏನ್ ಸಿಗುತ್ತೆ, ಅದರಿಂದ ಮುಂದಷ್ಟು ನಮ್ಮ ವ್ಯವಹಾರವನ್ನ ಹೇಗೆ ಬೆಳೆಸುವುದು, ಸಮಾಜವನ್ನ ಒಳ್ಳೆ ದಾರಿಯಲ್ಲಿ ಹೇಗೆ ತೆಗೆದುಕೊಳ್ಳಬಹುದು ಅನ್ನೋದ್ರ ಬಗ್ಗೆ ನಮ್ಗೆ ವ್ಯವಹಾರದ ನೈತಿಕತೆ ಹೇಳ್ಕೊಡುತ್ತೆ. ಅನಂತರದಲ್ಲಿ ವ್ಯವಹಾರದಲ್ಲಿ ಆಗುವಂತಹ ಅನೈತಿಕ ಕೆಲಸಗಳು, ಅಕ್ರಮ ಕೆಲಸಗಳು ಏನಿರುತ್ತೆ, ಸಮಾಜದ ಮೇಲೆ ಅಡ್ಡ ಪರಿಣಾಮವನ್ನು ಬೀರುವಂತಹ ಕೆಲಸಗಳಿಂದವೆ, ಅವುಗಳನ್ನು ಆದಷ್ಟು ತಡೆಯುವಂತಹ ಉದ್ದೇಶ ಕೂಡ ನಮ್ಮ ವ್ಯವಹಾರ ನೈತಿಕತೆಗೆ ಇದೆ. ಯಾಕಂದ್ರೆ ಒಬ್ಬ ವ್ಯಕ್ತಿ, ಒಂದು ಸಮೂಹ, ಒಂದು ಸಂಸ್ಥೆ ಉತ್ತಮ ಹಾದಿಯಲ್ಲಿ ನಡೆದ್ರೆ ಸಮಾಜ ಉತ್ತಮ ಹಾದಿಯನ್ನ ನಡೆಯುತ್ತೆ, ಒಂದು ಉತ್ತಮ ಉದ್ದೇಶದ ಕಡೆಗೆ ಸಾಗುತ್ತೆ, ಮತ್ತೆ ಸುಸಂಸ್ಕೃತವಾದಂತಹ ಒಂದು ಸಮಾಜವನ್ನ, ನೈತಿಕ ಸಮಾಜವನ್ನ ಸೃಷ್ಟಿ ಮಾಡೋದಕ್ಕೆ ಸಾಧ್ಯತೆ ಇದೆ. ಅದೇ ಒಬ್ಬ ವ್ಯಕ್ತಿ ಅನೈತಿಕ ಹಾದಿಯನ್ನ ತುಳಿದಾಗ, ಒಂದು ಸಮೂಹ, ಒಂದು ಸಂಸ್ಥೆ ಅನೈತಿಕ ಉದ್ದೇಶವನ್ನ ಹೊಂದುವ ಅನೈತಿಕ ದಾರಿಯನ್ನ ತುಳಿದಾಗ ಅದರ ಪರಿಣಾಮ ಏನಾಗುತ್ತೆ, ಸಮಾಜದ ಮೇಲೆ ಕೆಟ್ಟದ್ದಾಗಿರುತ್ತೆ. ಸೊ ಇದು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ. ಸೊ ವ್ಯವಹಾರ ನೈತಿಕತೆ ಅನ್ನುವಂಥದ್ದು ವ್ಯವಹಾರದಲ್ಲಿ ಬರುವಂತಹ ವ್ಯಕ್ತಿಗಳು ಮತ್ತು ವ್ಯವಹಾರ ಸಂಸ್ಥೆಗಳು ಆದಷ್ಟು ಅನೈತಿಕ ಹಾದಿಯನ್ನ ತುಳಿಬಾರದು ಮತ್ತು ಅದರ ಪರಿಣಾಮ ಕೆಟ್ಟದಿರುತ್ತೆ ಅನ್ನೋದನ್ನ ತೋರಿಸ್ಕೊಳ್ಳುವಂತಹ ಉದ್ದೇಶ ವ್ಯವಹಾರ ನೈತಿಕತೆ ಅನ್ನುವಂತಹ ವಿಚಾರಕ್ಕೆ ಇರುತ್ತೆ. ಸೊ ಇಷ್ಟು ಉದ್ದೇಶಗಳನ್ನ ನಾವು ವ್ಯವಹಾರದ ನೈತಿಕತೆ ಇದೆ ಅನ್ನೋದನ್ನ ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು.